ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ವಿದ್ಯಾರ್ಥಿಗಳೇ, ಈಗ ಈ ಏಕಲವ್ಯ ಪಾಠದ ಪ್ರಶ್ನೋತ್ತರಗಳ ಮುಂದಿನ ಭಾಗವನ್ನು ನೋಡೋಣ. ನೌ ಕಂಪ್ಲೀಟ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಬಿಲೋ. ಬೆಲ್ಲಿಂಗ್ ದ ಕ್ಯಾಟ್, ಇದು ಇದರ ಹೆಡ್ಡಿಂಗ್. ಈ ಪ್ಯಾರಾಗ್ರಾಫ್ದಲ್ಲಿ ಉತ್ತರಗಳನ್ನು ಕ್ಯಾಪಿಟಲ್ನಲ್ಲಿ ಬರೆದಿದ್ದೇನೆ ನೋಡಿ. ದ ಮೈಸ್ ಇನ್ ದ ಗ್ರೋಸರ್ ಶಾಪ್ ate plenty of grains and he had to suffer a great loss. ಲೂಸ್ ಇದ್ದು ಲಾಸ್ ಅಂತಾಗಿದೆ. ಸೊ he bought a cat for the detection of the mice's hiding place. ಡಿಟೆಕ್ಟ್ ಅನ್ನೋದು ಡಿಟೆಕ್ಷನ್ ಅಂತ ಆಗ್ತದೆ. ಅಂದರೆ ಒಂದು ಇಲಿ ಕಿರಾಣಿ ಅಂಗಡಿಯಲ್ಲಿ ಅಂದರೆ ದಿನಸಿ ಅಂಗಡಿಯಲ್ಲಿ ಏಟ್ ಪ್ಲೆಂಟಿ ಆಫ್ ಗ್ರೇನ್ಸ್, ಸಾಕಷ್ಟು ಧಾನ್ಯಗಳನ್ನು ತಿಂತು. ಆ್ಯಂಡ್ ಹ್ಯಾಡ್ ಟು ಸಫರ್ ಎ ಗ್ರೇಟ್ ಲಾಸ್, ಅದರಿಂದ ಅವನಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಯಿತು. ಸೊ ಹಿ ಬಾಟ್ ಎ ಕ್ಯಾಟ್ ಫಾರ್ ದ ಡಿಟೆಕ್ಷನ್ ಆಫ್ ದ ಮೈಸಸ್ ಹೈಡಿಂಗ್ ಪ್ಲೇಸ್. ಆದ್ದರಿಂದ ಆತ ಒಂದು ಬೆಕ್ಕನ್ನು ತಂದ. ಆ ಇಲಿಯ ಅಡಗುವ ಸ್ಥಳವನ್ನು ಗುರುತಿಸಲು ಆತ ಕಂಡುಹಿಡಿಯಲು ಒಂದು ಬೆಕ್ಕನ್ನು ತಂದ ಅಂತ ಇದರ ಅರ್ಥ. ಇಲ್ಲಿ ಸರಿಯಾದ ಪದಗಳ ಬಳಕೆ. ಲೂಸ್ ಇದ್ದದ್ದು ಲಾಸ್ ಅಂತ ಆಗ್ತದೆ. ಡಿಟೆಕ್ಟ್ ಅನ್ನೋದು ಡಿಟೆಕ್ಷನ್ ಅಂತ ಬರ್ತದೆ. ನಿಮ್ಮ ಇಂಗ್ಲೀಷ್ ಸುಧಾರಣೆ ಆಗಬೇಕಂದ್ರೆ ನೀವು ದಿನನಿತ್ಯ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಓದುವುದನ್ನು ರೂಢಿ ಮಾಡ್ಕೋಬೇಕು. ಈಗಂತೂ ನಿಮಗೆ ಫೋನ್ನಲ್ಲಿ ಕೂಡ ಆ್ಯಪ್ನಲ್ಲಿ ನೀವು ಉಚಿತವಾಗಿ ಪತ್ರಿಕೆಗಳನ್ನು ಓದಬಹುದು. ಈಗ ಇದರ ಮುಂದಿನ ಭಾಗವನ್ನು ನೋಡೋಣ. During the meeting of the mice, one of them said that the cat's movement was soft and swift, so there was a need for the belling of the cat. All the mice agreed that it was a good decision. ಇಲ್ಲಿ ನೋಡಿ ಏನೇನಾಯಿತು. ಮೀಟ್ ಇದ್ದದ್ದು ಮೀಟಿಂಗ್ ಅಂತ ಆಯಿತು, ಮೂವ್ ಅಂತಿದ್ದು ಮೂವ್ಮೆಂಟ್ ಅಂತ ಆಯಿತು, ಬೆಲ್ ಬೆಲ್ಲಿಂಗ್, ಡಿಸೈಡ್ ಡಿಸಿಷನ್. ಈಗ ಡ್ಯೂರಿಂಗ್ ದ ಮೀಟಿಂಗ್ ಆಫ್ ದ ಮೈಸ್ ಒನ್ ಆಫ್ ದೆಮ್ ಸೇಡ್ ದ್ಯಾಟ್, ಅವಾಗ ಇಲಿಗಳ ಸಭೆ ನಡೀತು. ಅವಾಗ ಒನ್ ಆಫ್ ದ ಮೈಸ್ ಏನು ಹೇಳಿತು, ದ್ಯಾಟ್ ದ ಕ್ಯಾಟ್ಸ್ ಮೂಮೆಂಟ್ ವಾಸ್ ಸಾಫ್ಟ್ ಆ್ಯಂಡ್ ಸ್ವಿಫ್ಟ್. ಈ ಬೆಕ್ಕಿನ ಒಂದು ಚಲನೆ ಇರ್ತದಲ್ಲ, ಇದು ಸಾಫ್ಟ್ ಮತ್ತು ಸ್ವಿಫ್ಟ್ ಆಗಿರ್ತದೆ, ಇದು ಮೆತ್ತಗೆ ಜೋರಾಗಿ ಬರ್ತದೆ. ಸೊ ದೆರ್ ವಾಸ್ ದ ನೀಡ್ ಫಾರ್ ದ ಬೆಲ್ಲಿಂಗ್ ಆಫ್ ದ ಕ್ಯಾಟ್. ಅದು ಹೇಗೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ, ಅದಕ್ಕೊಂದು ಗಂಟೆಯನ್ನು ಕಟ್ಟಬೇಕು. ಬೆಲ್ಲಿಂಗ್ ಅಂದರೆ ಗಂಟೆ ಕಟ್ಟುವ ಒಂದು ಕ್ರಿಯೆ, ಬೆಲ್ಲಿಂಗ್ ಮಾಡಬೇಕು ಅಂತ. ಆಲ್ ದ ಮೈಸ್ ಅಗ್ರೀಡ್ ದ್ಯಾಟ್ ಇಟ್ ವಾಸ್ ಎ ಗುಡ್ ಡಿಸಿಷನ್. ಎಲ್ಲ ಇಲಿಗಳು ಇದು ಒಂದು ಒಳ್ಳೆಯ ನಿರ್ಧಾರ ಅಂತ ಒಪ್ಪಿಗೆಯನ್ನು ಕೊಟ್ಟವು. ಅಂದರೆ ಇದು ಬೆಕ್ಕಿಗೆ ಗಂಟೆ ಕಟ್ಟುವ ಕಥೆ. ಇದು ತುಂಬ ಹಳೆಯ ಕಥೆ ಈ ಪ್ಯಾರಾಗ್ರಾಫ್ದಲ್ಲಿ ಕೊಟ್ಟಿದ್ದಾರೆ. ನೀವು ಸರಿಯಾದ ಪದಗಳ ಬಳಕೆಯನ್ನು ಇಲ್ಲಿ ತಿಳಿದುಕೊಳ್ಬೇಕು. ಮೀಟ್ ಇದ್ದದ್ದು ಮೀಟಿಂಗ್, ಮೂವ್ ಇದ್ದದ್ದು ಮೂವ್ಮೆಂಟ್, ಬೆಲ್ ಇದ್ದದ್ದು ಬೆಲ್ಲಿಂಗ್, ಡಿಸೈಡ್ ಇದ್ದದ್ದು ಡಿಸಿಷನ್ ಅಂತ ಆಗ್ತದೆ. Someone asked, who will bell the cat? No answer came, as that the decision has not seen execution. ನೋಡಿಲಿ, ಎಕ್ಸಿಕ್ಯೂಟ್ ಅಂತಿದ್ದು ಎಕ್ಸಿಕ್ಯೂಷನ್ ಅಂತ ಆಯಿತು. ಅದರಲ್ಲಿ ಒಬ್ಬರು ಕೇಳಿದ್ರು, ಯಾರು ಇಲಿಗೆ ಇದು ಬೆಕ್ಕಿಗೆ ಗಂಟೆಯನ್ನು ಕಟ್ಟವರು ಅಂತ. ಎಲ್ಲಿಂದ ಉತ್ತರ ಬರಲಿಲ್ಲ. ನೋ ಆನ್ಸರ್ ಕೇಮ್, ಉತ್ತರ ಬರಲಿಲ್ಲ. ಆ್ಯಸ್ ಎಟ್ ದ ಡಿಸಿಷನ್ ಹ್ಯಾಸ್ ನಾಟ್ ಸೀನ್ ಎಕ್ಸಿಕ್ಯೂಷನ್, ಅಂದರೆ ಇನ್ನೂ ಆ ನಿರ್ಧಾರ ಕಾರ್ಯಗತವಾಗಲಿಲ್ಲ ಅಂತ. ಅಂದರೆ ಯಾರು ಗಂಟೆ ಕಟ್ಟೋರು ಅಂತ ಡಿಸೈಡ್ ಆಗಲಿಲ್ಲ, ಆ ನಿರ್ಧಾರ ಹೊರಗೆ ಬರಲಿಲ್ಲ ಯಾರು ಕಟ್ಟವರು ಅಂತ. ಆದ್ದರಿಂದ ಅದು ಕಾರ್ಯಗತವಾಗಲಿಲ್ಲ ಅಂತ. ಇಲ್ಲಿ ಮೂಮೆಂಟ್, ಡಿಟೆಕ್ಷನ್, ಮೀಟಿಂಗ್, ಲಾಸ್, ಎಕ್ಸಿಕ್ಯೂಷನ್, ಬೆಲ್ಲಿಂಗ್, ಡಿಸಿಷನ್ ಅಂತ ಪದಗಳನ್ನು ಅವರೇ ಕೊಟ್ಟಿದ್ದಾರೆ. ಅವನ್ನು ನೀವು ಸರಿಯಾಗಿ ಬಳಕೆ ಮಾಡಬೇಕು. ಇದು ತುಂಬ ಸುಲಭವಿದೆ. ಮುಂದಿನ ಭಾಗವನ್ನು ನೋಡೋಣ. Answer each of the following questions and compare your answers with those of your partner. Why did Drona refuse to teach archery to
ಏಕಲವ್ಯ. ಇಲ್ಲಿ ನೋಡಿ, ದ್ರೋಣರು ಏಕಲವ್ಯನಿಗೆ ಧನುರ್ವಿದ್ಯೆ ಅಂದರೆ ಬಿಲ್ವಿದ್ಯೆ ಕಲಿಸಲು ಏಕೆ ನಿರಾಕರಿಸಿದರು ಅಂತ, ಅವರೇಕೆ ರೆಫ್ಯೂಸ್ ಮಾಡಿದರು, ನಿರಾಕರಿಸಿದರು. ದ್ರೋಣ ಟೀಚಿಸ್ ಓನ್ಲಿ ಕ್ಷತ್ರಿಯ ಆ್ಯಂಡ್ ಬ್ರಾಹ್ಮಿನ್ಸ್. ದ್ರೋಣರು ಕ್ಷತ್ರಿಯರಿಗೆ ಮತ್ತು ಬ್ರಾಹ್ಮಣರಿಗೆ ಮಾತ್ರ ಬಿಲ್ಲು ವಿದ್ಯೆಯನ್ನು ಕಲಿಸ್ತಿರ್ತಾರೆ. ದೇರ್ಫೋರ್ ಹಿ ಸೇಸ್ ಟು ಏಕಲವ್ಯ, ಐ ಕ್ಯಾನಾಟ್ ಟೇಕ್ ಯು ಆ್ಯಸ್ ಮೈ pupil. My oath binds me, my boy. Thus, Drona refuses to teach archery to ಏಕಲವ್ಯ. ಆದ್ದರಿಂದ ದ್ರೋಣರು ಏಕಲವ್ಯನಿಗೆ ಧನುರ್ವಿದ್ಯೆಯನ್ನು ಕಲಿಸಲು ನಿರಾಕರಿಸ್ತಾರೆ ಅಂತ. ಅವರು ಕೇವಲ ಕ್ಷತ್ರಿಯರಿಗೆ ಮತ್ತು ಬ್ರಾಹ್ಮಣರಿಗೆ, ಅದರಲ್ಲೂ ಕೇವಲ ರಾಜಕುಮಾರರಿಗೆ ಅವರು ವಿದ್ಯೆಯನ್ನು ಕೊಡ್ತಾ ಇರ್ತಾರೆ. ಆದ್ದರಿಂದ ಅವರು ಈ ಬೇಟೆಗಾರನ ಮಗನಾದ ಏಕಲವ್ಯನಿಗೆ ವಿದ್ಯೆಯನ್ನು ಕೊಡಲು ನಿರಾಕರಿಸ್ತಾರೆ. ಈ ಧನುರ್ವಿದ್ಯೆಯನ್ನು ಹೇಳಿಕೊಡಲು ಅವರು ನಿರಾಕರಿಸ್ತಾರೆ. ಅದಕ್ಕೆ ಅವರು ಐ ಕ್ಯಾನಾಟ್ ಟೇಕ್ ಯು ಆ್ಯಸ್ ಮೈ ಪಪಿಲ್, ನಿನ್ನನ್ನು ನನ್ನ ವಿದ್ಯಾರ್ಥಿಯಾಗಿ ತೆಗೆದುಕೊಳ್ಳಲು ನನಗಾಗ್ತಾ ಇಲ್ಲ. ಮೈ ಓ ಬೈಂಡ್ಸ್ ಮೀ ಮೈ ಬಾಯ್, ನನ್ನ ವಚನ ನನ್ನನ್ನು ಕಟ್ಟಿ ಹಾಕಿದೆ ನನ್ನ ಹುಡುಗನೇ ಅಂತ ಅವರು ಆತ್ಮೀಯತೆಯಿಂದ ಏಕಲವ್ಯನಿಗೆ ವಿದ್ಯೆಯನ್ನು ಕಲಿಸಲು ನಿರಾಕರಿಸ್ತಾರೆ. ಇನ್ನು ಹೌ ಡಿಡ್ ಏಕಲವ್ಯ ಲರ್ನ್ ಆರ್ಚರಿ, ಈ ಧನುರ್ವಿದ್ಯೆಯನ್ನು ಯಾವ ರೀತಿ ಏಕಲವ್ಯ ಕಲಿತ ಅಂತ ಒಂದು ಪ್ರಶ್ನೆ ಇದೆ ನೋಡಿ. ಏಕಲವ್ಯ ಈಸ್ ವೆರಿ ಆನೆಸ್ಟ್ ಇನ್ ಲರ್ನಿಂಗ್. ಏಕಲವ್ಯ ಕಲಿಯುವುದರಲ್ಲಿ ತುಂಬ ಗಂಭೀರನಾಗಿ ವಿನಯಶಾಲಿಯಾಗಿ ಇದ್ದ ಅಂತ. ಅವನು ತುಂಬ ವಿಧೇಯನಾಗಿದ್ದ. ಹಿ ವಾಂಟೆಡ್ ಟು ಲರ್ನ್ ಆರ್ಚರಿ ಫ್ರಾಮ್ ಗುರು ದ್ರೋಣ. ಗುರು ದ್ರೋಣರಿಂದ ಅವನಿಗೆ ಈ ಧನುರ್ವಿದ್ಯೆಯನ್ನು ಕಲಿಬೇಕಂತ ಭಾಳ ಮನಸ್ಸಿತ್ತು. ಬಟ್ ವೆನ್ ದ್ರೋಣ ರೆಫ್ಯೂಸ್ ಟು ಟೀಚ್ ಹಿಮ್ ಆರ್ಚರಿ, ಹಿ ಟುಕ್ ಹಿಸ್ ಬ್ಲೆಸ್ಸಿಂಗ್ಸ್. ಅವರು ಯಾವಾಗ ನಿರಾಕರಿಸ್ತಾರೆ ಅವನು ಅವರ ಆಶೀರ್ವಾದವನ್ನು ತೆಗೆದುಕೊಳ್ತಾನೆ. ಹಿ ಬಿಲೀವ್ಡ್ ದ್ಯಾಟ್ ಥ್ರೂ ಹಿಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸ್ಟ್ರಾಂಗ್ ಡಿವೋಷನ್ ಕ್ಯಾನ್ ಲರ್ನ್ ಆರ್ಚರಿ. ಅವನು ಏನು ಅವನಲ್ಲಿ ನಂಬಿಕೆ ಇತ್ತಂದರೆ ಅವರ ಆಶೀರ್ವಾದದಿಂದ ಮತ್ತು ತನ್ನಲ್ಲಿರುವ ಶ್ರದ್ಧೆಯಿಂದ ಅವನು ಈ ಧನುರ್ವಿದ್ಯೆಯನ್ನು ಕಲಿಯಬಹುದು ಅಂತನ್ನುವ ಒಂದು ನಂಬಿಕೆ ಅವನಲ್ಲಿ ಇರ್ತದೆ. ಹಿ ಲರ್ನ್ಡ್ ಆಲ್ ದ ಸ್ಕಿಲ್ಸ್ ಆಫ್ ಆರ್ಚರಿ ಇನ್ಕ್ಲೂಡಿಂಗ್ ಶಬ್ದವೇದಿ ವಿದಿನ್ 2 years. ಅದರಂತೆ ಅವನು 2 ವರ್ಷದಲ್ಲಿ ಈ ಧನುರ್ವಿದ್ಯೆಯ ಎಲ್ಲ ತಂತ್ರಗಳನ್ನು ಇನ್ಕ್ಲೂಡಿಂಗ್ ಶಬ್ದವೇದಿ, ಆ ಶಬ್ದವೇದಿಯನ್ನು ಹಿಡಿದುಕೊಂಡು ಎಲ್ಲ ತಂತ್ರಗಳನ್ನು 2 ವರ್ಷದಲ್ಲಿ ಆತ ಕಲಿತಾನೆ. ಹೀಗೆ ಏಕಲವ್ಯ ಲರ್ನ್ಡ್ ಆರ್ಚರಿ ಅಂತ ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ 3 ಮತ್ತು 4 ಸೇಮ್ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ ಪೇಜ್ ನಂಬರ್ 42ದಲ್ಲಿ. ಅವುಗಳ ಉತ್ತರಗಳನ್ನು ಈಗಾಗಲೇ ಪಾರ್ಟ್ 1ದಲ್ಲಿ ನೋಡಿದ್ದೇವೆ. ನಿಮ್ಮ ಪುಸ್ತಕದೊಂದಿಗೆ ನೀವು ನೋಡಿ, ಸೇಮ್ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಈಗ ಮುಂದೆ ನೋಡೋಣ. ಇನ್ನು C3ಯಲ್ಲಿ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಆಫ್ಟರ್ ಡಿಸ್ಕಸಿಂಗ್ ವಿತ್ ದ ಅದರ್ ಗ್ರೂಪ್ಸ್ ಇನ್ ದ ಕ್ಲಾಸ್. ಈಸ್ ಇಟ್ ದ ಡ್ಯೂಟಿ ಆಫ್ ಎ ಸ್ಟೂಡೆಂಟ್ ಟು ಪ್ರೊಟೆಕ್ಟ್ ದ Is it the duty of a student to protect the honor of the teacher? ಇನ್ನು C3 ನೋಡೋಣ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇನ್ನು C3 ನೋಡೋಣ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಆಫ್ಟರ್ ಡಿಸ್ಕಸಿಂಗ್ ವಿತ್ ಅದರ್ ಗ್ರೂಪ್ಸ್ ಇನ್ ದ ಕ್ಲಾಸ್. ಈಸ್ ಇಟ್ ದ ಡ್ಯೂಟಿ ಆಫ್ ಎ ಸ್ಟೂಡೆಂಟ್ ಟು ಪ್ರೊಟೆಕ್ಟ್ ದ ಆನರ್ ಆಫ್ ದ ಟೀಚರ್? ಗುರುಗಳ ಒಂದು ಮರ್ಯಾದೆಯನ್ನು, ಗೌರವವನ್ನು ಕಾಪಾಡುವುದು ವಿದ್ಯಾರ್ಥಿಯ ಕರ್ತವ್ಯವೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಸ್, ಹೌದು. ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಸ್ಟೂಡೆಂಟ್ ಟು ಪ್ರೊಟೆಕ್ಟ್ ದ ಆನರ್ ಆಫ್ ದ ಟೀಚರ್ ಸಿನ್ಸ್ ದ ಟೀಚರ್
ಈಸ್ ಗುರು ಆ್ಯಂಡ್ ಗಾಡ್ ಹಿಮ್ಸೆಲ್ಫ್. ಹೌದು, ಗುರುಗಳ ಒಂದು ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ. ಏಕೆಂದರೆ ಗುರು ಶಿಕ್ಷಕನೇ ಗುರು ಮತ್ತು ದೇವರು ಅಂತ. ಶಿಕ್ಷಕನೇ ಗುರು ಮತ್ತು ದೇವರು ಅಂತ ಹೇಳ್ತಾರೆ. ಆದ್ದರಿಂದ ಶಿಕ್ಷಕನ ಒಂದು ಗುರುವಿನ ಗೌರವವನ್ನು ಕಾಪಾಡಬೇಕಾದದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ನಾವು ಹೇಳ್ತೀವಿ. ನ್ಯಾರೇಟ್ ಬ್ರೀಫ್ಲಿ ದ ಸರ್ಕಮ್ಸ್ಟೆನ್ಸಸ್ ದಟ್ ಮೇಡ್ ಏಕಲವ್ಯ ಆಫರ್ ಇಸ್ ರೈಟ್ ಥಂಬ್ ಆಸ್ ಗುರುದಕ್ಷಿಣಾ ಟು ದ್ರೋಣ. ವಿವರಣೆ ಕೊಡ್ರಿ ಅಂತಾರೆ. ಇದನ್ನು ವರ್ಣಿಸಿರಿ. ಏಕಲವ್ಯ ತನ್ನ ಬಲ ಹೆಬ್ಬರಳನ್ನು ಗುರುದಕ್ಷಿಣೆಯಾಗಿ ದ್ರೋಣರಿಗೆ ಕೊಡ್ತಾನೆ. ಯಾವ ಸಂದರ್ಭದಲ್ಲಿ ಈತ ಹೀಗೆ ಮಾಡಿದ, ಆ ಸಂದರ್ಭವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ದ್ರೋಣ, ಅರ್ಜುನ ಆ್ಯಂಡ್ ಅದರ್ ಪ್ರಿನ್ಸೆಸ್ ಆ್ಯಂಡ್ ಡಾಗ್ ವಿತ್ ಆರೋಸ್ ಇನ್ ಇಟ್ಸ್ ಮೌತ್ ಕೇಮ್ ಟು ಏಕಲವ್ಯಾಸ್ ಹಟ್. ದ್ರೋಣ, ಅರ್ಜುನ ಮತ್ತು ಇತರ ರಾಜಕುಮಾರರು ಮತ್ತು ಬಾಯಲ್ಲಿ ಬಾಣವನ್ನು ಸಿಗಿಸಿಕೊಂಡಂಥ ನಾಯಿ ಏಕಲವ್ಯನ ಗುಡಿಸಲಿಗೆ ಬಂದರು. ದ್ರೋಣ praised Ekalavya for gaining skill in archery and praised his teacher for imparting his skill. ದ್ರೋಣರು ಏಕಲವ್ಯನನ್ನು ಅವನ ಧನುರ್ವಿದ್ಯೆಯಲ್ಲಿನ ಕೌಶಲ್ಯತೆಗಾಗಿ ಹೊಗಳಿದರು ಮತ್ತು ಅವನಿಗೆ ಕಲಿಸಿದ ಗುರುವಿನ ಬಗ್ಗೆ, ಶಿಕ್ಷಕನ ಬಗ್ಗೆ ಕೂಡ ಅವರು ಒಂದು ಹೊಗಳಿಕೆಯ ಮಾತುಗಳನ್ನು ಹೇಳ್ತಾರೆ. ಎಟ್ ದಿಸ್ ಟೈಮ್ ಏಕಲವ್ಯ ಟೋಲ್ಡ್ ದ ಗುರು ದ್ಯಾಟ್ he learned all the tricks of archery under his guidance, as also impressed that it was very kind of him to visit his pupil. ಆ ಸಮಯದಲ್ಲಿ ಏಕಲವ್ಯ ಹೇಳ್ತಾನೆ, ಅವನು ಎಲ್ಲ ತಂತ್ರಗಳನ್ನು, ಈ ಧನುರ್ವಿದ್ಯೆಯಲ್ಲಿನ ಎಲ್ಲ ತಂತ್ರಗಳನ್ನು ಅವರ ಗುರುವಿನ ಮಾರ್ಗದರ್ಶನದಲ್ಲಿ, ಅಂದರೆ ನಿಮ್ಮದೇ ಮಾರ್ಗದರ್ಶನದಲ್ಲಿ ನಾನು ಕಲ್ತಿದ್ದೀನಿ ಮತ್ತು ನೀವು ನನ್ನನ್ನು ನೋಡಲಿಕ್ಕೆ ಬಂದಿದ್ದೀರಾ, ನಿಮ್ಮ ವಿದ್ಯಾರ್ಥಿಯನ್ನು ನೋಡಲಿಕ್ಕೆ ಬಂದಿದ್ದೀರಾ, ನೀವು ಎಷ್ಟೊಂದು ದಯಾಳುವಾಗಿದ್ದೀರಾ, ಅದರಿಂದ ನಾನು ತುಂಬ ಪ್ರಭಾವಿತನಾಗಿದ್ದೇನೆ ಅಂತ ಏಕಲವ್ಯ ಹೇಳ್ತಾನೆ. ಆ್ಯಸ್ ಆಲ್ಸೋ ಇಂಪ್ರೆಸ್ಡ್ ದ್ಯಾಟ್ ಇಟ್ ವಾಸ್ ವೆರಿ ಕೈಂಡ್ ಆಫ್ ಹಿಮ್ ಟು ವಿಸಿಟ್ ಹಿಸ್ ಪಪಿಲ್. ನೀವು ನನ್ನನ್ನು ನೋಡಲಿಕ್ಕೆ ಬಂದಿದ್ದೀರಾ, ನಿಮ್ಮ ವಿದ್ಯಾರ್ಥಿಯನ್ನು, ಇದು ತುಂಬ ನನಗೆ ಪ್ರಭಾವವನ್ನು ಮಾಡ್ತಾ ಇದೆ ಅಂತ ಹೇಳ್ತಾನೆ. ಅಟ್ ದಿಸ್ ಅರ್ಜುನ ಆಸ್ಕ್ಡ್ ಗುರು ದ್ಯಾಟ್ ಹಿ ಹ್ಯಾಡ್ ಪ್ರಾಮಿಸ್ ಟು ಮೇಕ್ ಹಿಮ್ ದ ಗ್ರೇಟೆಸ್ಟ್ ಆರ್ಚರ್ ಇನ್ ದ ವರ್ಲ್ಡ್. ಆವಾಗ ಅರ್ಜುನ ಹೇಳ್ತಾನೆ ದ್ರೋಣರಿಗೆ, ನೀವು ನನಗೆ ಧನುರ್ವಿದ್ಯೆಯಲ್ಲಿ ದೊಡ್ಡ ಬಿಲ್ಗಾರನನ್ನಾಗಿ ಮಾಡ್ತೀನಿ ಜಗತ್ತಿನಲ್ಲೇ ಅಂತ ಹೇಳಿದ್ರಿ. ಬಟ್ ದಿಸ್ ಬಾಯ್ ಹ್ಯಾಸ್ ಎಕ್ಸೆಲ್ಡ್ ಹಿಮ್ ಇನ್ ಆರ್ಚರಿ. ಆದರೆ ಈ ಹುಡುಗ ಈ ಧನುರ್ವಿದ್ಯೆಯಲ್ಲಿ ನನ್ನನ್ನು ಮೀರಿಸಿಬಿಟ್ಟ. ಹಿ ಆಲ್ಸೋ ಸೆಡ್ ದ್ಯಾಟ್ ಯು ಆರ್ ಇಸ್ ಗುರು. ಮತ್ತು ಈತ ಹೇಳ್ತಾ ಇದ್ದಾನೆ ನೀವೇ ಅವನ ಗುರುಗಳು ಅಂತ. ದೆನ್ ದ್ರೋಣ ಟೋಲ್ಡ್ ಅರ್ಜುನ ದ್ಯಾಟ್ ಹಿ ವಾಸ್ ಆಲ್ವೇಸ್ ವಿತ್ ಹಿಮ್. ದ ಡಿವೋಷನ್ ಮೇಡ್ ಏಕಲವ್ಯ ಎ ಗುಡ್ ಬೋಮ್ಯಾನ್. ಆವಾಗ ದ್ರೋಣರು ಹೇಳ್ತಾರೆ ಅರ್ಜುನಿಗೆ, ನಾನು ಯಾವಾಗಲೂ ನಿನ್ನ ಜೊತೆಗೇ ಇದ್ದೀನಿ. ಆ ಒಂದು ಡಿವೋಷನ್, ಆ ಶ್ರದ್ಧೆ, ಭಕ್ತಿ ಆ ಏಕಲವ್ಯನನ್ನು ಒಂದು ಉತ್ತಮ ಬಿಲ್ಗಾರನನ್ನಾಗಿ ಮಾಡಿದೆ ಅಂತ ದ್ರೋಣರು ಹೇಳ್ತಾರೆ. ನಾನು ನಿಮ್ಮ ಈ ರಾಜಕುಮಾರನ ಬಿಟ್ಟು ಹೋಗೇ ಇಲ್ಲ, ನಾನು ನಿಮ್ಮ ಜೊತೆಗೆ ಇದ್ದೀನಿ. ಅಂಥದ್ರಲ್ಲಿ ಏಕಲವ್ಯ ಹೇಗೆ ನನ್ನ ಇದಾಗಲಿಕ್ಕೆ ಸಾಧ್ಯ, ನಾ ಹೇಗೆ ಅವನಿಗೆ ಕಲಿಸಲಿಕ್ಕೆ ಸಾಧ್ಯ? ಆ ಏಕಲವ್ಯನ ಒಂದು ಡಿವೋಷನ್, ಏನು ಭಕ್ತಿ ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆ ಅವನನ್ನು ಒಳ್ಳೆಯ ಬಿಲ್ಲುಗಾರನನ್ನಾಗಿ ಮಾಡಿದೆ ಅಂತ ದ್ರೋಣರು ಅರ್ಜುನನಿಗೆ ಹೇಳ್ತಾರೆ. ದೆನ್ ಅರ್ಜುನ ಸೇಸ್, ವಾಟ್ ಎವರ್ ಇಟ್ ಮೇ ಬಿ ಆಚಾರ್ಯ, ಯು ಹ್ಯಾವ್ ನಾಟ್ ಕೆಪ್ಟ್ ಯುವರ್ ವರ್ಡ್.
ದಿಸ್ ಮೇಕ್ಸ್ ದ್ರೋಣ ಟು ಆಸ್ಕ್ ಗುರುದಕ್ಷಿಣ ಫ್ರಮ್ ಏಕಲವ್ಯ. ನೋಡಿ, ಅಷ್ಟಾದರೂ ಕೂಡ ಅರ್ಜುನ ಅಂತಾನೆ, ಅದೇನೇ ಇರಲಿ ಆಚಾರ್ಯ, ನೀವು ನಿಮ್ಮ ಮಾತನ್ನು ಉಳಿಸಿಕೊಳ್ಳಿಲ್ಲ ಅಂತ. ದಿಸ್ ಮೇಕ್ಸ್ ದ್ರೋಣ ಟು ಆಸ್ಕ್ ಗುರುದಕ್ಷಿಣ ಫ್ರಮ್ ಏಕಲವ್ಯ. ಇದು ದ್ರೋಣರಿಗೆ ಏಕಲವ್ಯನನ್ನು ಗುರುದಕ್ಷಿಣೆ ಕೇಳುವಂತೆ ಮಾಡಿತು ಅಂತ. ದೆನ್ ಏಕಲವ್ಯ ಸೇಸ್, ಡು ನಾಟ್ ಅಕ್ಯೂಸ್ ದ ಗ್ರೇಟ್ ಆಚಾರ್ಯ. ನೋಡಿ, ಏಕಲವ್ಯ ಅವಾಗ ಹೇಳ್ತಾನೆ, ನೀನು ಆಚಾರ್ಯರನ್ನು ನಿಂದಿಸಬೇಡ, ಇವರು ಶ್ರೇಷ್ಠ ಆಚಾರ್ಯರು ಅಂತ, ಗ್ರೇಟ್ ಆಚಾರ್ಯ, ಈ ಶ್ರೇಷ್ಠ ಆಚಾರ್ಯರನ್ನು ನೀನು ನಿಂದಿಸಬೇಡ. ಆ್ಯಂಡ್ ಕಟ್ಸ್ ಆಫ್ ಇಸ್ ರೈಟ್ ಥಂಬ್, ತನ್ನ ಬಲ ಹೆಬ್ಬೆರಳನ್ನು ಕತ್ತರಿಸಿ, ಪುಟ್ಸ್ ಇಟ್ ಆಟ್ ದ ಫೀಟ್ ಆಫ್ ದ ಐಡಲ್ ಆಫ್ ದ್ರೋಣಾಚಾರ್ಯ. ದ್ರೋಣಾಚಾರ್ಯರ ಮೂರ್ತಿಯ ಪಾದದ ಬಳಿ ಆತ ತನ್ನ ಬಲ ಹೆಬ್ಬೆರಳನ್ನು ಕತ್ತರಿಸಿ ಇಡ್ತಾನೆ ಅಂತ. ಅಂದರೆ ಅವನು ಅರ್ಜುನ್ಗೆ ಹೇಳ್ತಾನೆ, ನೀವು ವಿನಾಕಾರಣ ಯಾಕೆ ಆ ಆಚಾರ್ಯರನ್ನು ನಿಂದಿಸ್ತಾ ಇದೆಯಾ, ತಗೋ ಅಂತ ಹೇಳಿ ತನ್ನ ಬಲ ಹೆಬ್ಬೆರಳನ್ನು ಕತ್ತರಿಸಿ ಆ ದ್ರೋಣಾಚಾರ್ಯ ಒಂದು ಮೂರ್ತಿಯನ್ನು ಮಾಡಿರ್ತಾನೆ ಆತ. ಆ ಮೂರ್ತಿಯ ಪಾದಗಳ ಬಳಿಗೆ ಆತ ತನ್ನ ಹೆಬ್ಬೆರಳನ್ನು ಇಡ್ತಾನೆ. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಟೀಚರ್ ಅಬೌಟ್ ಏಕಲವ್ಯಾಸ್ ಗುರುದಕ್ಷಿಣ. ನಿಮ್ಮ ಸಂಗಾತಿಯೊಂದಿಗೆ, ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತು ನಿಮ್ಮ ಟೀಚರ್ ಜೊತೆಗೆ, ಶಿಕ್ಷಕರ ಜೊತೆಗೆ ಏಕಲವ್ಯನ ಗುರುದಕ್ಷಿಣೆಯ ಬಗ್ಗೆ ಚರ್ಚೆ ಮಾಡಿರಿ ಅಂತ. ಈಗ ಈ ಎರಡನೇ ಪ್ರಶ್ನೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿಲ್ಲ, ಆ ಉತ್ತರದಿಂದಲೇ ನೀವು ತಿಳಿದುಕೊಂಡು ಚರ್ಚೆಯನ್ನು ಮಾಡಬಹುದು. ಮುಂದಿನ ಪ್ರಶ್ನೋತ್ತರಗಳನ್ನು 3ನೇ ಭಾಗದಲ್ಲಿ ನೋಡಿರಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.